ಕೂಡ ನೀವೇನಾದ್ರೂ ಗಾಡಿಗಳನ್ನ ಲೋನ್ ಅಲ್ಲಿ ತಗೊಂಡು EMI ನ ಪ್ರಾಪರ್ ಆಗಿ ಕಟ್ಟದೆ ಹೋಗಿದ್ರೆ ರೋಡ್ಗಳಲ್ಲಿ ಸೀಸರ್ಸ್ ಗಳು ಬೈಕ್ ಅಥವಾ ಕಾರು ಇಲ್ಲ ಆಟೋ ಇಲ್ಲ ಯಾವುದೇ ಒಂದು ವೆಹಿಕಲ್ ನ ಇರ್ಬೋದು ಅದನ್ನ ಸೀಸ್ ಮಾಡ್ತಾ ಇದ್ದಂತಹನ್ನ ನಾವು ನೋಡ್ತಾ ಇದ್ವಿ. ಸೊ ಅದೇ ರೀತಿ ನೀವೇನಾದ್ರೂ ಮೊಬೈಲ್ ಅನ್ನ EMI ತಗೊಂಡಿದ್ದೀರಾ, ಆ EMI ನ ನೀವು ಸರಿಯಾಗಿ ಕಟ್ತಾ ಇಲ್ಲ, ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು, ಏನ್ ಬಂದ್ ಮೊಬೈಲ್ ನ ಮನೆಗ್ ಬಂದು ತಗೊಂಡ್ ಬಿಡ್ತಾರ, ನಮ್ಮ ಅಡ್ರೆಸ್ ಸರಿ ಇಲ್ಲ, ನಮ್ಮ ಮೊಬೈಲ್ ಏನು ಬಂದು ಕಿತ್ಕೊಂಡ್ ಹೋಗ್ಬಿಡ್ತಾರ, ಇಲ್ಲ ರೋಡಲ್ಲಿ ಏನಾದ್ರು ಏನು ಗಾಡಿಗಳನ್ನ ಸೀಸ್ ಮಾಡತ್ತಾರ, ನಮ್ಮ ಮೊಬೈಲ್ ಏನ್ ಸೀಸ್ ಮಾಡಕ್ ಆಗತ್ತಾ, ಚಾನ್ಸೇ ಇಲ್ವಲ್ಲ ಅಂತ ನೀವೇನಾದ್ರೂ ನಿರಾಳವಾಗಿ EMI ನ ಕಟ್ತಾ ಇಲ್ಲ ಸರಿಯಾಗಿ ಟೈಮ್ ಟು ಟೈಮ್ ಅಂತ ಏನಾದ್ರೂ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಈಗ ನೀವು ಅಲರ್ಟ್ ಆಗುವಂತಹ ಒಂದು ಸಮಯ ಬಂದಿದೆ. ಯಾಕೆ ಗೊತ್ತಾ, ನಿಮ್ಮ ಮೊಬೈಲ್ ಅನ್ನ ನೀವು ಎಲ್ಲೂ ಹೋಗೋದ್ ಬೇಡ ಅಥವಾ ನಿಮ್ಮ ಮನೆಗೆ ಅವ್ರು ಬಂದು ನಿಮ್ಮ ಮೊಬೈಲ್ ಅನ್ನ ತಗೊಂಡ್ ಹೋಗೋದ್ ಬೇಡ, ಸೀಸ್ ಮಾಡೋದ್ ಬೇಡ. ನೀವು ಕೂತಲ್ಲಿಯೇ ನಿಮ್ಮ ಮೊಬೈಲ್ ನಿಮಗೆ ಯೂಸ್ ಆಗದೆ ಇರೋ ತರ ಲಾಕ್ ಆಗುತ್ತೆ. ಎಸ್, ಈ ರೀತಿಯಾದಂತಹ ಒಂದು ಆಪ್ಷನ್ ಅನ್ನ ಅಥವಾ ಒಂದು ಈಗ ಡಿಜಿಟಲ್ ಲಾಕ್ ಮಾಡೋದಿಕ್ಕೆ ಈಗ RBI ಚಿಂತನೆಯನ್ನ ನಡೆಸ್ತಿದೆ. ಅಂತಂದ್ರೆ ನೀವೇನಾದ್ರೂ ನಿಮ್ಮ ಮೊಬೈಲ್ಗೆ ಸರಿಯಾಗಿ ತಿಂಗಳು EMI ಕಂತು ಕಟ್ತಾ ಇಲ್ಲ, ಎಷ್ಟೋ ದಿನಗಳಿಂದ ಕಂತು ಕಟ್ಟದೆ ಬಾಕಿ ಉಳಿಸ್ಕೊಂಡಿದ್ದೀರಾ ಅಂತಾಯ್ತು ಅಂತಂದ್ರೆ ನಿಮ್ಮ ಮೊಬೈಲ್ ಅನ್ನ ಡಿಜಿಟಲ್ ಲಾಕ್ ಮಾಡಬಹುದು. ಅಂದ್ರೆ ಡಿಜಿಟಲ್ ಲಾಕ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ನ ನೀವು ಯಾವುದೇ ಕಾರಣಕ್ಕೂ ಕೂಡ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಾದಂತಹ ಒಂದು ಚಿಂತನೆಗೆ RBI ಬ್ಯಾಂಕ್ ಬಂದಿರುವಂತಹದ್ದು. ಸೊ RBI ನ ಉಪ ಗವರ್ನರ್ ರಾಜೇಶ್ವರ್ ರಾವ್ ಅವರು ಈ ಬಗ್ಗೆ ಒಂದು ಮಾತನ್ನ ಹೇಳಿರುವಂತಹದ್ದು. ಹೇಗೆ ಏನಾದ್ರು ಯಾವ್ದಾದ್ರು ಒಂದು ವಾಹನಗಳ ವೆಹಿಕಲ್ ನ ಲೋನ್ ಕಟ್ಟಿಲ್ಲ ಅಥವಾ EMI ಕಟ್ಟಿಲ್ಲ ಅಂತಂದ್ರೆ ಯಾವ ರೀತಿ ಆ ಒಂದು ಗಾಡಿಗಳನ್ನ ಸೀಸ್ ಮಾಡಲಾಗತ್ತೆ, ಹಾಗೂ ನಮ್ಮ ಬ್ಯಾಂಕ್ಗಳ ಲೋನ್ ಅನ್ನ ಏನಾದ್ರೂ ಕಟ್ಟಲಿಲ್ಲ ಅಂತಂದ್ರೆ ಆ ಒಂದು ಖಾತೆಗಳನ್ನ ಯಾವ ರೀತಿ ಬ್ಲಾಕ್ ಮಾಡಲಾಗತ್ತೆ, ಸೀಸ್ ಮಾಡಲಾಗತ್ತೆ, ಫ್ರೀಸ್ ಮಾಡಲಾಗತ್ತೆ. ಸೇಮ್ ಇನ್ ದ ಎಕ್ಸಾಕ್ಟ್ಲಿ ಅದೇ ರೀತಿಯಲ್ಲೇ ಅಂದ್ರೆ ಜನರ ಮೊಬೈಲ್ ಗಳನ್ನು ಕೂಡ ಲಾಕ್ ಮಾಡಲಾಗುತ್ತೆ. ಯಾಕಂತಂದ್ರೆ ಇಲ್ಲಿವರೆಗೂ ಕೂಡ ಗಾಡಿಗಳನ್ನ ಲಾಕ್ ಮಾಡೋ ಆಪ್ಷನ್ ಇತ್ತು, ಮತ್ತೆ ಬ್ಯಾಂಕ್ ಖಾತೆಗಳನ್ನ ಲಾಕ್ ಮಾಡೋ ಆಪ್ಷನ್ ಇತ್ತು. ಇದರಿಂದ ಅಲ್ಲಿಂದ ಏನು ಸಾಲದ ಅಮೌಂಟ್ ಇತ್ತು ಅದು ರಿಕವರ್ ಆಗ್ಬಿಡ್ತಾ ಇತ್ತು. ಸೊ ಜನ ಏನು ಲೋನ್ ಕಟ್ಟಲ್ಲ, ಆ ಮೂಲಕ ಅವರ ಒಂದು ಗಾಡಿಗಳನ್ನ ಸೀಸ್ ಮಾಡಿ ಅವರಿಗೊಂದು ತಕ್ಕ ಶಿಕ್ಷೆ ಒಂದು ಬುದ್ಧಿಯನ್ನ ಕಲಿಸ್ಬೋದಿತ್ತು. ಬಟ್ ಈ ಮೊಬೈಲ್ ಗಳನ್ನ ತಗೊಂಡ್ಕೊಂಡು ಎಷ್ಟೋ ಜನ ಲೋನ್ ಗಳನ್ನ ಕಟ್ತಾ ಇಲ್ಲ, EMI ಗಳನ್ನ ಸರಿಯಾಗಿ ಕಟ್ಕೊಳ್ದೆ ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾರೆ. ಸೊ ಅಂತಹವರಿಗೆ ನಾವು ಯಾವ ರೀತಿ ಒಂದು ಚಾಟಿಯನ್ನ ಬೀಸ್ಬೇಕು ಅನ್ನುವಂತಹ ಒಂದು ಪ್ಲಾನ್ ನಲ್ಲಿ ಇದ್ದೀವಿ ಅನ್ನುವಂತಹ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಈ ಒಂದು ಏನು ಪ್ರಾಸೆಸ್ ಇದೆ ಡಿಜಿಟಲ್ ಲಾಕ್ ಮಾಡ್ಬೇಕನ್ನುವಂತಹ ಒಂದು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಪ್ರಾಸೆಸ್ ಇನ್ನು ಪರಿಶೀಲನಾ ಹಂತದಲ್ಲಿದ್ದಾರೆ. ಅದ್ರ ಬಗ್ಗೆ ಕೂಲಂಕಷವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಹೇಗೆ ಮಾಡ್ಬೇಕು, ಯಾವಾಗ ಯಾವ ರೀತಿ ಈ ಒಂದು ಲಾಕ್ ಮಾಡಬಹುದು, ಅಥವಾ ಇದು ಮಾಡಿದ್ರೆ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಹೇಗೆ ಒಂದು ಪ್ರಾಸೆಸ್ ಮಾಡ್ಬೇಕು ಅನ್ನುವಂಥದ್ದನ್ನ ಈಗ ಇನ್ನು ಸ್ಟಿಲ್ ಅದನ್ನು ಪರಿಶೀಲನೆಯಲ್ಲಿದೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಅವಕಾಶವನ್ನ ತರುವಂತಹ ಚಾನ್ಸಸ್ 99% ಇರುವಂತಹದ್ದು. ಇದ್ರ ಬಗ್ಗೆ ಈಗ ಆಲ್ರೆಡಿ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ನಡೀತಾ ಇರ್ಬೋದು ಅಂತ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲಿ ಯಾರು ಮೊಬೈಲ್ ಲೋನ್ ಅನ್ನ ಕಟ್ಟದೆ ಓಡಾಡ್ತಿದ್ದಾರೆ ಅಂತಹವರ ಮೊಬೈಲ್ ಇದ್ರು ಒಂದೇ, ಇಲ್ದೇ ಇದ್ರು ಒಂದೇ, ಆ ರೀತಿ ಅವರ ಒಂದು ಮೊಬೈಲ್ ಅನ್ನ ಮಾಡೋದಿಕ್ಕೆ ಕೂತಲ್ಲಿಯೇ ಬ್ಯಾಂಕ್ನವರು ಡಿಜಿಟಲ್ ಲಾಕ್ ಮಾಡೋದಿಕ್ಕೆ ಮುಂದಾಗಿರುವಂತಹದ್ದು. ಹೀಗಾಗಿನೇ ಟೈಮ್ ಟು ಟೈಮ್ EMI ಕಟ್ಲಿ ಜನ ಅನ್ನುವಂತಹ ಒಂದು ಭಯ ಬರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಬ್ಯಾಂಕ್ ಈ ಒಂದು ಕ್ರಮವನ್ನ ತೆಗೆದುಕೊಳ್ತಿರುವಂತಹದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.